ಕರ್ತನಲ್ಲಿ ಪ್ರಿಯರೇ, ಕರ್ತನ ನಾಮದಲ್ಲಿ ಎಲ್ಲರಿಗೂ ವಂದಿಸುವಳಾಗಿದ್ದೇನೆ. ಪ್ರಾರ್ಥನೆ ಮಾಡುವ. ಶಾಶ್ವತವಾದ ಪ್ರೀತಿಯಿಂದ ನಮ್ಮನ್ನು ಕಾಯುತ್ತಿರುವ ನಮ್ಮ ಕರ್ತನಿಗೆ ಕೋಟ್ಯಾನುಕೋಟಿ ಸ್ತೋತ್ರಗಳು. ಆಮೇನ್. ನಮ್ಮ ಜೀವಿತಾವಧಿಯಲ್ಲಿ ನಮ್ಮ ಕರ್ತನು ನಮಗೆ ಮಾಡಿರುವುದನ್ನು ಪ್ರತಿನಿತ್ಯ ನೆನಪಿಸಿಕೊಂಡವರಾಗಿ ನಾವು ಆತನಿಗೆ ಪ್ರತಿ ಹೆಜ್ಜೆಯಲ್ಲೂ ಧನ್ಯವಾದ ತಿಳಿಸುವುದು ಯುಕ್ತವೇ ಅಲ್ಲವೇ ಪ್ರಿಯರೇ? ವೆನ್ಎವರ್ ವಿ ಫೀಲ್ ಫ್ರೀ, ನಾವು ನಡೆಯುವಾಗ, ಮನೆ ಕೆಲಸದಲ್ಲಿ ನಿರತರಾಗಿರುವಾಗ, ಸ್ವಲ್ಪ ಸಮಯ ವಿರಾಮಿಸಿಕೊಳ್ಳುವಾಗ ನಮ್ಮಲ್ಲೇ ನಾವು 3 ಪದಗಳನ್ನು ಗುನುಗುಣಿಸುವ ನಂಬಿಕೆಯಿಂದ, ಕೃತಜ್ಞತಾ ಹೃದಯದಿಂದ ಪ್ರಿಯರೇ. ಆ ಪದಗಳಲ್ಲಿ ಮೊದಲನೇದು ಜೆಹೋವಾ ಜೇರಾ. ಎಲ್ಲರಿಗೂ ತಿಳಿದಿರುವಂತೆ ಈ ಪದದ ಅರ್ಥ ದೇವರು ಒದಗಿಸುವಾತನಾಗಿದ್ದಾನೆ. ದ ಲಾರ್ಡ್ ವಿಲ್ ಪ್ರೊವೈಡ್. ನಾವು ಯಾವ ಪರಿಸ್ಥಿತಿಯಲ್ಲಿದ್ದೇವೋ ಅಡ್ಡಿ ಇಲ್ಲ. ಒತ್ತಡ, ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೇವೋ, ಅತಂತ್ರತೆಯ ಬದುಕಿನಲ್ಲಿ ಇದ್ದೇವೋ, ನಂಬಿರಿ ಪ್ರಿಯರೇ, ಆತನು ಒದಗಿಸುವಾತನಾಗಿದ್ದಾನೆ. ನಮ್ಮ ಪರಿಸ್ಥಿತಿಗೆ ಸಂಬಂಧಿಸಿದ ಹಾಗೆ ಕಾರ್ಯ ಮಾಡುವಾತನಾಗಿರುವ ನಮ್ಮ ಕರ್ತನು, ನಾವು ಈ ಪರಿಸ್ಥಿತಿಗಳಿಂದ ಹೊರಬರುವವರಾಗಿದ್ದೇವೆ, ಈ ಬದುಕಿನ ಹೋರಾಟಗಳಿಂದಲೂ ಹೊರಬರುವವರಾಗಿದ್ದೇವೆ ಪ್ರಿಯರೇ ಎಂಬುದಾಗಿ ನಾನು ಹೇಳುವಳಾಗಿದ್ದೇನೆ. 2ನೇ ಪದ ಶಾಲೋಮ್, ಸಮಾಧಾನ. ಆತ್ಮಿಕವಾಗಿ ಆಶೀರ್ವಾದದ ನಿಧಿಯಾಗುವಂತಹ ಸಮಾಧಾನ ನಮ್ಮದಾಗುತ್ತೆ ಪ್ರಿಯರೇ. ನಮ್ಮ ಕುಟುಂಬಗಳಲ್ಲಿ ಸಮಾಧಾನ, ಶಾಂತಿ, ಆಶೀರ್ವಾದವು ನೆಲೆಯಾಗುತ್ತೆ. ಕರ್ತನಲ್ಲಿ ಪ್ರಿಯರೇ, ದೇವರ ಶಾಂತತೆಯಲ್ಲಿ ನಮ್ಮೆಲ್ಲ ಬದುಕಿನ ಹೋರಾಟಗಳು ಸಮಾಧಾನವನ್ನು ಕಾಣುವಂಥದ್ದಾಗಿದೆ. ದೇವರ ಕೃಪೆಯುಳ್ಳ ಬೆಳಕು ನಮ್ಮ ಬದುಕು, ನಮ್ಮ ಹೃದಯಗಳಲ್ಲಿ ನೆಲೆಗೊಳ್ಳುತ್ತವೆ. ಈ ರೀತಿಯಾಗಿ ಸಮಾಧಾನವು ನಮ್ಮಲ್ಲಿ ನೆಲೆಗೊಳ್ಳುವಂಥದ್ದಾಗಿದೆ ಪ್ರಿಯರೇ. 3ನೇ ಪದ ಎಫೆತ. ಎಫೆತ ಇದರ ಅರ್ಥ ತೆರೆದುಕೊಳ್ಳುವುದು, ಮುಚ್ಚಿದ ಬಾಗಿಲು, ಅವಕಾಶ, ಆಶೀರ್ವಾದ. ನಂಬಿಕೆಯಿಂದ ಹೇಳುವುದಾದರೆ ಎಲ್ಲವೂ ಸುಂದರವಾಗಿ ಕೃಪೆಯುಳ್ಳದ್ದಾಗಿ ತೆರೆದುಕೊಳ್ಳುವುದಾಗಿದೆ. ಹೊಸ ಅವಕಾಶ, ನಮ್ಮ ಮುಂದಿನ ಬದುಕಿನ ಬಾಗಿಲು ಇದಾಗಿರುತ್ತೆ. ಇದು ಆಶೀರ್ವಾದದಾಯಕ. ದೇವರು ನಮಗಾಗಿ ಸಿದ್ಧ ಮಾಡಿರುವ ಅವಕಾಶಗಳು ಇದಾಗಿರುತ್ತೆ ಪ್ರಿಯರೇ. ಇದಕ್ಕಾಗಿ ನಾವು ತುಂಬ ಬಾರಿ ಪ್ರಯತ್ನಿಸಿರಬಹುದು ಅಥವಾ ಈ ಬಾಗಿಲನ್ನು ನಾವು ತಟ್ಟಿರಬಹುದು. ಆದರೆ ಈ ದಿನ ಕರ್ತನು ತಾನೇ ನಮಗಾಗಿ ಈ ಬಾಗಿಲನ್ನು ತೆರೆದು ಸಿದ್ಧ ಮಾಡಿರುವನು. ಹಾಗಾಗಿ ನಂಬಿಕೆಯಿಂದ ಈ 3 ಮಾತುಗಳನ್ನು ಆಗಾಗ ಮೆಲುಕು ಹಾಕುವುದು ಉಚಿತವೇ ಅಲ್ಲವೇ ಪ್ರಿಯರೇ? ಕರ್ತನು ನಮಗೆ ಸಮಾಧಾನವನ್ನು, ಆಶೀರ್ವಾದದ ಪಾತ್ರೆ ತೆರೆದುಕೊಳ್ಳುವುದರ ಮೂಲಕ ಒದಗಿಸುವಾತನಾಗಿದ್ದಾನೆ. ಕರ್ತನೇ, ಧನ್ಯವಾದಗಳು. ನೀನು ನಮಗಾಗಿ ಮಾಡಿರುವ ಪ್ರತಿ ಆಶೀರ್ವಾದಕ್ಕೂ ಅನಂತನಂತ ಸ್ತೋತ್ರ ಹೇಳುವಳಾಗಿದ್ದೇನೆ. ಮಹೋನ್ನತನಾದ ತಂದೆಯಾದ ಯೆಹೋವ ಈರೆ ಶಾಲೋಮ್ ರೂಪದಲ್ಲಿ ಹೆಫೇತನಾಗಿರುವುದಕ್ಕೆ ಮತ್ತೊಂದಾವರ್ತಿ ಕೋಟ್ಯಾನುಕೋಟಿ ಸ್ತೋತ್ರ ಸ್ವಾಮಿ. ಆಮೇನ್.